कविरम्बश्रवस्तमं ज्येष्ठराजं ब्रह्मणां ब्रह्मणस्पत आदश्वन्नोदिविश्वयसादनं श्रीविघ्नेश्वराय नमः। एतस्य राज्यमास्ते योराजो वा सगिरियते एवन्ते वेदावन्तो वै देवानां स्वाहा। ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಂತನಗಟ್ಟೆ ವಲಯ ಇದರಲ್ಲಿ ವಿಶೇಷವಾದ ಸಮಾರಂಭ ಪುರ ಆಯುರ್ವೇದ ಇದೊಂದು ವಿಶೇಷ ಪ್ರಾರಂಭ ಕಾಲ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ದೇವರ ಆರಾಧನೆ ಶ್ರದ್ಧೆ ಭಕ್ತರು ಅಂತ ದೇವಿ ಪ್ರಕಾರ ಸಂಸಾರ ಅವಳು ಒಡಕು ದೊಡಗಿಟ್ಟು ದೇವರನ್ನ ಮಾಡಿ ಸರಿ ಅವರು ಜೀವನ ಹೆಡ್ಡೆ ಅವರು ದೃಷ್ಟಾಂತವಾದ ವಿಶೇಷವಾದ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ದೇವರಿಗೆ ಶ್ರದ್ಧೆ ಭಕ್ತರು ಸೇವೆ ಸಂತೋಷವಾದ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ದೇವಿ ಸ್ವೀಕಾರ ಮಂತ್ರಗಳು ದೇವ ಪ್ರಕಾರವಾದ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ದೇವಿನ ಅನುಗ್ರಹ ಕೇರವಾದ ಸಂಸಾರ ಯೋಗಲೇಟಿದ್ರೆ ವಿದ್ಯಾವತಿನ ಅನುಗ್ರಹ ಮತ್ತು ಮಂಡಿತಿ ಉದ್ಯೋಗ ವ್ಯವಹಾರಿಕ ಮಂತ್ರ ನಾವಾದ ಬೆಳಗಾವುದು ಇವೇ ಪ್ರಕಾರವಾದ ಧರ್ಮ ಸರಂಗದ ವಿಶೇಷವಾದ ಕಾರ್ಯಕ್ರಮ ಕೂಡ ಇರುವುದು ಈ ಕಾರ್ಯಕ್ರಮವು ಕೂಟದ ಸದಸ್ಯರು ಹೇಳಿದವರು ವಿಶೇಷವಾದ ಈ ಸಭಾ ಕಾರ್ಯಕ್ರಮ ಕುರಿತ ಇರುವಂತೆ ಅವೇ ಪ್ರಕಾರ ಅನ್ನದಾನ ಸಮರ್ಪಣೆ ಚೆನ್ನೈ ಮಧ್ಯಾಹ್ನ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಗ ಯಕ್ಷಗಾನ ಕಾರ್ಯಕ್ರಮ ಪೂರ ಅಭಿವೃದ್ಧಿ ಕಾರ್ಯವು ನೇತೃತ್ವದಲ್ಲಿ ಗುರು ನಡಪಾವುದು ಇವೇ ಪ್ರಕಾರ ಒಂದು ಕೊರತೆ ಬರಂದ್ರೆ ನಡಪಾವುದು ಸರ್ವೇಕ ಸನ್ಮಂಗಲ ರುಭ್ರಮಂತ ಗುರು ವಿದ್ಯಾಪನ್ನಿಗೆ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ಸ್ವಾಮಿ ಕರೋಮಿ ಯತ್ಯ ಸಕಲಂ ಪರಸ್ಮೈ ಮಹಾಗಣಪತಿ ಲಕ್ಷ್ಮೀ ಸಹಸ್ರನಾರಾಯಣ ಸ್ವಾಮೀತಿ ಸಮರ್ಪಯಾಮಿ.
ಶುಕಿರಾಜ್ ಶೆಟ್ಟಿ ಬಾಕ್ರಬೈಲು. ಹರಿಬೈಲು ಸ್ಥಾಪಕ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಕಾಸರಗೋಡು ಜಿಲ್ಲೆ, ಇವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಣಿಸಲಿದ್ದಾರೆ. ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದರ ಗಣೇಶ್ ಭಟ್ ವಾರಣಾಸಿ ಇವರು ಈ ಕಾರ್ಯಕ್ರಮದಲ್ಲಿ ನಮಗೆ ಕ್ಷೇತ್ರದ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡಲಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇರೆಗೆ ಕಿಶನ್ ಕುಮಾರ್ ಮೇರೆ ಪೂಪೂಪ ಕೊರ್ದು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ಶಶಿಕಲಾ ಸುವರ್ಣ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೇರೆಗೆ ಹೇಮಲತಾ ನಾಯ್ಕ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿಟಲ್ಲಿ ನಿಂತು ಮುನ್ನಡೆಸ್ತಾ ಇರುವಂತಹ ಪರಮಪೂಜ್ಯ ಕಾವಂದರಿಗೆ ಮತ್ತು ಶ್ರೀ ಹೇಮಾವತಿ ಹೆಗಡೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ಈ ಒಂದು ಸುಂದರ ಸಭಾಂಗಣದಲ್ಲಿ ಆನೆಕಲ್ಲಿನ ಛತ್ರ ಅಂತ ನಾವು ಕರಿತೇವೆ ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಸನ್ನಿಧಿಯಲ್ಲಿ. ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸೋಮಶೇಖರ ಸುವರ್ಣರು, ಒಕ್ಕೂಟಗಳ ವಲಯ ಸಮಿತಿ ಅಧ್ಯಕ್ಷರು, ಈಗ ತಾನೇ ಇಲ್ಲಿ ಪರಿಚಯ ಆಗಿ ಬಹಳ ಆತ್ಮೀಯತೆಯಿಂದ ಮಾತನಾಡಿದ ಮಂಗಳೂರಿನಿಂದ ಬಂದಿದ್ದಾರೆ NT ರೈ ಅವರೇ. ನಿಮ್ಮೆಲ್ಲರ ಸಹಕಾರದಿಂದ ಈ ಕೊಡುಕೊಳ್ಳುವಿಕೆ ಅಂತ ಹೇಳ್ತೇವೆ, ಈ ಧರ್ಮಸ್ಥಳ ಕ್ಷೇತ್ರ ಮತ್ತು ನಮ್ಮೂರ ಈ ಕಾಸರಗೋಡು ಭಾಗದ ಕ್ಷೇತ್ರಗಳ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಇದು ಹೀಗೆ ಬೆಳೀತಾ ಇರಲಿ ನಿರಂತರ ಅಂತ ಹೇಳ್ತಾ ನಿಮಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಹಿರಿಯರಾದಂತಹ ಗೋಪಾಲ್ ಶೆಟ್ಟಿ ಹರಿಬೈಲ್ ಅವರು ಧರ್ಮಸ್ಥಳ ಕ್ಷೇತ್ರದ ಯೋಜನೆಗಳು ಈ ಭಾಗಕ್ಕೆ ಬಂದಾಗಿನ ಸ್ಥಾಪಕಾಧ್ಯಕ್ಷರು, ಅಶ್ವಥ್ ಪೂಜಾರಿ ಲಾಲ್ಬಾಗ್ ನನ್ನ ಆತ್ಮೀಯ ಮಿತ್ರರು, ಇದರ ಮಂತಿನ ಅಧ್ಯಕ್ಷರು, ಉಪಾಧ್ಯಕ್ಷರಂತ ಹರೀಶ್ ಶೆಟ್ಟಿ ಅವರಿದ್ದಾರೆ. ಯೋಜನಾಧಿಕಾರಿಗಳಾಗಿ ಮಹಿಳೆಯಾಗಿದ್ದುಕೊಂಡು ಈ ಭಾಗದಲ್ಲಿ ನಿರಂತರ ಧರ್ಮಸ್ಥಳದ ಕಾರ್ಯಗಳನ್ನು ವಿಸ್ತರಿಸುವಲ್ಲಿ ಸದಾ ಸಹಕರಿಸ್ತಾ ಇರುವಂಥ ಶಶಿಕಲಾ ಸುವರ್ಣ ಅವರಿದ್ದಾರೆ. ಮತ್ತು ಎಲ್ಲ ವಿವಿಧ ಶೌರ್ಯ ವಿಪತ್ತು ಘಟಕ ಇರ್ಬೋದು, ಧರ್ಮಸ್ಥಳದ ಹೆಸರಲ್ಲಿ ನಡೆಯುವಂಥ ಭಜನಾ ಪರಿಷತ್ ಇರ್ಬೋದು, ಹಾಗೆ ಇನ್ನಿತರ ಎಲ್ಲ ಒಕ್ಕೂಟಗಳ ಪದಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ವಂದಿಸ್ತಾ, ಬಹುಶಃ ನನಗೂ ಇದೊಂದು ಶುಭವಸರ ಅಂತ ನಾನು ಭಾವಿಸ್ತೇನೆ. ಬೆಳಿಗ್ಗೆ ತಾನೇ 9:30 ಗಂಟೆಗೆ ಕ್ಷೇತ್ರದ ಸನ್ಮಾನ್ಯ ಹರ್ಷೇಂದ್ರ ಕುಮಾರ್ ಅವರ ಜೊತೆಗೆ ಒಂದು ವೇದಿಕೆಯಲ್ಲಿ ಪುತ್ತೂರಿನಲ್ಲಿದ್ದೆ. ಒಂದು ಕೃಷಿಯ ಕಾಳುಮೆಣಸು ಮತ್ತು ಕಾಫಿ ಬೆಳೆಗಾರರ ಒಂದು ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದರು. ಅವರೊಂದಿಗಿದ್ದೆ. ವೇದಿಕೆಯಲ್ಲಿದ್ದಾಗ ಮೊದಲು ನನಗೆ ಮಾತನಾಡಲಿಕ್ಕೆ ಕೊಟ್ಟರು. ನಾನು ವೇದಿಕೆಯಿಂದ ಧರ್ಮಸ್ಥಳದ ಹೀಗೀಗೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ ನನಗೆ, ಹಾಗಾಗಿ ಪೂರ್ತಿ ಶಿಬಿರದಲ್ಲಿ ಭಾಗವಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿದಾಗ ಹರ್ಷೇಂದ್ರ ಕುಮಾರ್ ಅವರು ನೀವು ಈಗಲೇ ಹೋಗಿ ಅಂತೇಳಿ ನನ್ನನ್ನು ದೂಡಿಬಿಟ್ರು ಅಲ್ಲಿಂದ. ನೀವು ಈಗಲೇ ಹೋಗಬೇಕು, ಅದು ನಮ್ಮದೇ ಕಾರ್ಯಕ್ರಮ ಅಂತ. ಆದರೂ ಕೂಡ ಅವರ ಅಧ್ಯಕ್ಷೀಯ ಭಾಷಣ, ಅವರಿಗಾದಂಥ ಸನ್ಮಾನವನ್ನೆಲ್ಲ ಕಣ್ತುಂಬಿಸಿಕೊಂಡು ಅಲ್ಲಿಂದ ಹೊರಟು ಬಹುಶಃ ಕ್ಲಪ್ತ ಸಮಯ ಅಂತ ನಾನು ಭಾವಿಸ್ತೇನೆ. 11:45 ಇಲ್ಲಿದ್ದೆ ಪೂಜೆ ಪ್ರಸಾದಕ್ಕಾಗುವಾಗ. ಈ ರೀತಿಯಾಗಿ ಧರ್ಮಸ್ಥಳದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಗೋಪಾಲ್ ಶೆಟ್ರು ಇರ್ಬೋದು, ಅಥವಾ ಅಶ್ವಥರು, ಹರೀಶ್ರು, ಅಥವಾ ನಮ್ಮಂಥ ಅಥವಾ ಈ ಭಾಗದಲ್ಲಿರುವಂಥ ಎಲ್ಲ ಈ ದೇವಸ್ಥಾನದ ಟ್ರಸ್ಟಿಗಳು, ಸಜ್ಜನ ಬಂಧುಗಳೆಲ್ಲರೂ ನಿರಂತರವಾಗಿ ತೊಡಗಿಸಿಕೊಂಡವರು. ಖುಷಿ ಇದೆ ನಮಗೆ ಅದರಲ್ಲಿ. ಸಮಾಜ ಸೇವೆಯನ್ನು ಅಲ್ಲಿಂದ ಅವರು ಮಾಡುವಾಗ ಅದಕ್ಕೆ ಕಿಂಚಿತ್ ನಮ್ಮದಾದಂತಹ
ತೊಡಗಿಸಿಕೊಳ್ಳುವಿಕೆ ಇರ್ಬೋದು, ಅಥವಾ ಒಂದು ಪರಸ್ಪರ ಚಿಕ್ಕದಾದಂಥ ನಾವು ಅಳಿಲು ಸೇವೆ ಅಂತ ಕರಿತೇವೆ ಅದಿರ್ಬೋದು. ಅದರಲ್ಲಿ ಖಂಡಿತ ತೃಪ್ತಿ ಇದೆ ನಮಗೆ ಅಂತ ಹೇಳ್ತಾ, ಈ ಒಂದು ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭೆ ಅಂತ ಹೇಳುವಂಥದ್ದು ಒಂದು ಔಪಚಾರಿಕ ಕಾರ್ಯಕ್ರಮ ಅಲ್ಲ. ಧರ್ಮಸ್ಥಳದ ಪೂರ್ತಿ ಕೆಲಸ ಕಾರ್ಯಗಳ ಯೋಜನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮತ್ತು ಏನಾದರೂ ಮಾಹಿತಿ ವಿನಿಮಯಗಳನ್ನು ಮಾಡಿಕೊಂಡು ಪರಸ್ಪರ ಏನೇ ಸಂಶಯಗಳಿದ್ರೂ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಮತ್ತು ಧರ್ಮಸ್ಥಳದ ಕಾರ್ಯಚಟುವಟಿಕೆಗಳನ್ನು ಊರಿಗೆ ತಿಳಿಸಲಿಕ್ಕೆ, ಅದರೊಂದಿಗೆ ಒಂದಿಷ್ಟು ಮಂದಿ ಅದರ ಅವಶ್ಯಕತೆ ಇದ್ದವರೊಂದಿಗೆ ಅದನ್ನು ಪೂರೈಸಿಕೊಡಲಿಕ್ಕೆ, ಮುಂದಕ್ಕೆ ಅದರ ಅವಶ್ಯಕತೆ ಹೆಚ್ಚಾಗಿ ಬೇಕಾದಂಥವರಿಗೆ ಅವರನ್ನು ಅದರೊಂದಿಗೆ ಸೇರಿಸಿಕೊಳ್ಳಲಿಕ್ಕೆ, ಹೀಗೆ 10 ಹಲವು ರೀತಿಯಲ್ಲಿ ಈ ಕಾರ್ಯಕ್ರಮ ಸಹಕಾರಿಯಾಗ್ತದೆ. ಬೆಳಿಗ್ಗೆ ತಾನೇ ಹರ್ಷಣ್ಣ ಅವರ ಹತ್ರ ಮಾತಾಡುವಾಗ ಹೇಳಿದೆ ನಾನು, ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚು ನಾವು ಹಮ್ಮಿಕೊಳ್ಳಬೇಕಾದಂತಹ ಸಂದರ್ಭ ಇದು ಅಂತ ಅಲ್ವಾ ಬಾಬು ನಾಯ್ಕರೇ? ಬಹುಶಃ ಇನ್ನು ನಾನು ನಿಮ್ಮ ಮುಂದೇನು ಬುರುಡೆ ಬಿಡಲಿಕ್ಕೆ ಬೇಕಾಗಿ ನಿಂತಿಲ್ಲ ಇಲ್ಲಿ, ಯಾಕೆಂದರೆ ನಿಜವನ್ನೇ ಹೇಳ್ತಾ ಇದ್ದೇನೆ. ಮುಂದಕ್ಕೆ ನಾವು ಇನ್ನಷ್ಟು ಹೆಚ್ಚು ಇಂಥ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಚಟುವಟಿಕೆಗಳನ್ನು ವಿಸ್ತರಿಸ್ತಾ ಆ ಚಟುವಟಿಕೆಗಳಿಂದ ನಮಗೆ ಸಿಗುವಂಥ ಸೌಲಭ್ಯ ಸಹಕಾರಗಳಿರ್ಬೋದು, ಅಥವಾ ನಮ್ಮ ಮನೆ ಬೆಳಗುವಂಥ ಕೆಲಸಗಳಾಗ್ತಾ ಇದೆಯಲ್ಲ ಅದನ್ನು ಇನ್ನಷ್ಟು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಹೆಚ್ಚೆಚ್ಚಾಗಿ ಮಾಡಬೇಕಾದಂತಹ ಒಂದು ಅಗತ್ಯತೆ, ಅನಿವಾರ್ಯತೆ ಅಥವಾ ಅವಶ್ಯಕತೆ ಇವತ್ತು ಈ ಕ್ಷೇತ್ರದ ಎಲ್ಲ ಸಂಘಗಳ ಒಕ್ಕೂಟಕ್ಕೆ ಅಥವಾ ಗ್ರಾಮಾಭಿವೃದ್ಧಿ ಯೋಜನೆಗೆ, ಹಾಗೆ ನಾವು ಸೇರಿದಂಥ ಜನಜಾಗೃತಿ ವೇದಿಕೆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಸಮಯ ಬಹುಶಃ ಅದು ಎಲ್ಲರಿಗೂ ಬರುವಂತಹದ್ದೇ. ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ಮಣ್ಯ ವ್ಯಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ನಾನು ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿರುವಂಥದ್ದೇ. ನಿನ್ನ ಕೆಲಸವನ್ನು ನೀನು ಮಾಡು, ಬರುವಂಥ ಫಲಾಫಲಗಳನ್ನು ಅದರಲ್ಲಿ ಬರುವಂಥ ಬೇರೆ ಯಾವುದನ್ನು ಯೋಚಿಸಬೇಡ ಅಂತ. ತನ್ನಂತಾನೇ ಎಲ್ಲವೂ ಬರ್ತದೆ, ಎಲ್ಲವೂ ಸರಿಯಾಗ್ತದೆ ಅಂತ. ಹಾಗಾಗಿ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪರಮಪೂಜ್ಯ ಖಾವಂದರು ಮಾಡ್ತಾ ಇರೋದು ಅದನ್ನೇ. ತನ್ನ ಕೆಲಸಗಳನ್ನು ಯಾವತ್ತೂ ಬದಿಗೊತ್ತದೆ, ನಿರಂತರವಾಗಿ ಆ ಚಟುವಟಿಕೆಗಳನ್ನು ಅದೆಷ್ಟು ಒತ್ತಡಗಳಿದ್ದರೂ ಅದೆಷ್ಟು ಸಮಸ್ಯೆಗಳಿದ್ದರೂ ಅದೆಲ್ಲವನ್ನು ತನ್ನ ಹೊಟ್ಟೆಗೆ ಹಾಕ್ಕೊಂಡು ಇಂತಹ ಕಾರ್ಯಗಳ ಮೂಲಕ ಸಮಾಜವನ್ನು, ಇಲ್ಲಿ ಮಾತೆಯರು ಬಹಳ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಪುರುಷರು ನಾವು ಸ್ವಲ್ಪ ಕಡಿಮೆ ಇದ್ದೇವೆ, ಅದೇ ಬಹುಶಃ ತೋರಿಸುವಂಥದ್ದು. ಮಾತೆಯರಿಗೆ ಹೆಚ್ಚು ಜವಾಬ್ದಾರಿ ಮನೆಗಳಲ್ಲಿ ಅಥವಾ ಇರುವಂಥದ್ದು ಅಂತೇಳಿ ಈ ರೀತಿಯಾಗಿ ಪ್ರತಿ ಮನೆಗೂ ಮನೆ ಬೆಳಗುವಂತಹ ಕೆಲಸವನ್ನು ಖಾವಂದರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅದೆಷ್ಟೋ ಒತ್ತಡಗಳ ಸಂದರ್ಭದಲ್ಲಿ ನಾವಲ್ಲಿಗೆ ಭೇಟಿ ಕೊಟ್ಟಾಗಲೂ ಅವರು ತನ್ನ ಯಾವುದೇ ಚಟುವಟಿಕೆಗಳಿಂದ ಹಿಂದೆ ಸರಿದಿಲ್ಲ, ಅದು ಎಲ್ಲವನ್ನು ಪೂರೈಸ್ಕೊಳ್ತಾ ಆ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ, ಈ ಭಾಗದಿಂದ ಒತ್ತಡದ ಸಂದರ್ಭದಲ್ಲಿ ಒಂದು ದೇಗುಲಕ್ಕೆ ಬೇಡಿಕೆಗಾಗಿ ನಾನು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಕೂಡ ಅವರು ಬಹಳ ಖುಷಿಯಿಂದ ಸಂತೋಷದಿಂದ ಅದಕ್ಕಾದಂತಹ ಅನುದಾನವನ್ನು ಕೊಟ್ಟರು. ಅಂಥ ಸಂದರ್ಭಗಳು ನಮಗೂ ಕಣ್ತುಂಬಿಕೊಳ್ಳುವಂಥದ್ದು. ನಾನು ಹಿಂದೊಮ್ಮೆ ಎಲ್ಲೋ ಹೇಳಿದ್ದೆ ಕೂಡ ಅದನ್ನು. ಹಾಗಾಗಿ ಈ ರೀತಿಯಾಗಿ ನಿರಂತರ ಸಮಾಜಕ್ಕಾಗಿಯೇ ತನ್ನನ್ನು ಅರ್ಪಿಸಿಕೊಂಡ ರೀತಿಯಲ್ಲಿ ಮಂಜುನಾಥೇಶ್ವರನ ಸೇವೆಯೊಂದಿಗೆ ಸಮಾಜದ ಸೇವೆಯನ್ನು ಮಾಡ್ತಾ ಇರುವಂತಹ ಆ ಒಂದು ಧರ್ಮಸ್ಥಳ ಕ್ಷೇತ್ರ ಇದೆಯಲ್ಲ, ಅಥವಾ ಅದರ ಮುಂದಾಳತ್ವ ವಹಿಸಿದಂತಹ ಆ ದಂಪತಿಗಳು ಅಥವಾ ಅಲ್ಲಿಯ ಎಲ್ಲ ಸಿಬ್ಬಂದಿಗಳಿರ್ಬೋದು, ಆ ಎಲ್ಲ ಒತ್ತಡಗಳೊಂದಿಗೆ ಅವರು ಈ ಭಾಗದಲ್ಲಿ, ಕಾಸರಗೋಡು ಭಾಗದಲ್ಲೂ ಇದನ್ನು ಬೆಳಗಿಸ್ತಾ ಇದ್ದಾರೆ. ನಾವು ಯೋಚಿಸಬೇಕಾದಷ್ಟೇ, ಯಾರೋ ಹೇಳಿದ್ದನ್ನು ಅಥವಾ ಇನ್ನೊಬ್ಬರು ಮಾತನಾಡಿದಂತಹ ವಿಚಾರಗಳನ್ನು ಕಿವಿಯಲ್ಲಿ ತುಂಬಿಸ್ಕೊಳ್ತಾ ಅದನ್ನೇ ಮತ್ತೆ ಜಗಿಯುತ್ತಾ ಸತ್ಯಾಸತ್ಯಗಳನ್ನು ಅನ್ವೇಷಿಸದೆ ಏನು ನ್ಯಾಯ ಇದೆ ಏನು ನಿಜ ಇದೆ ಅಂತ ತಿಳ್ಕೊಳ್ಳದೆ ಮಾತನಾಡುವಂತಹ ಪರಿಪಾಠ ಸಮಸ್ತ ನಮ್ಮ ಬಂಧುಗಳಲ್ಲಿದೆ, ನಮ್ಮಲ್ಲೂ ಇದೆ. ಅದನ್ನು ಬಿಟ್ಟು ಕೊಡ್ತಾ ಯಾವುದು ನಿಜಾಯಿತಿ, ಯಾವುದು ಸತ್ಯಪರವಾದಂತಹದ್ದು ಯಾವುದು ಅಂತೇಳಿ ಸ್ವಲ್ಪ ಒಮ್ಮೆ ವಿಮರ್ಶೆ ಮಾಡಿದರೆ, ನಮ್ಮ ಆತ್ಮಾವಲೋಕನ ಮಾಡಿದರೆ, ನಮ್ಮ ಮನಸ್ಸಿನೊಳಗೆ ಕೊಕ್ಕು ನಾವು ಪ್ರಶ್ನೆಯನ್ನು ಕೇಳಿದರೆ ನಮಗೆ ಗೊತ್ತಾಗ್ತದೆ. ಅಥವಾ ಸ್ವಲ್ಪ ಅದನ್ನು ವಿಮರ್ಶಿಸಲಿಕ್ಕೆ ಕಲಿತರೆ, ಅಥವಾ ತಿಳಿಯದಿದ್ದರೆ ತಿಳಿದವನಲ್ಲಿ ಕೇಳಿದರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಸದಾ ಸತ್ಯದೊಂದಿಗೆ, ಕ್ಷೇತ್ರದೊಂದಿಗೆ, ಹಾಗೆ ಇಲ್ಲಿರುವಂಥ ಇಂಥ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೊಂದಿಗೆ ಮುನ್ನಡೆಯೋಣ ಮತ್ತು ಆ ಮೂಲಕ ನಮ್ಮ ಎಲ್ಲ ಬಂಧುಗಳ ಮನೆಯನ್ನು ಬೆಳಗಿಸೋಣ ಅಂತ ಹೇಳ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ರೀತಿಯಾದ ಚಟುವಟಿಕೆಗಳು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ, ಮಂಜೇಶ್ವರ ತಾಲೂಕಲ್ಲಿ ಇನ್ನಷ್ಟು ಹೆಚ್ಚು ಆಗಿ ಆ ಮೂಲಕ ಅನೇಕ ಮಂದಿಗೆ ಅವರಿಗಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ ಹೇಳ್ತಾ, ಒಂದು ಸಂಶಯ ಇರ್ತದೆ ಕೆಲವರಲ್ಲಿ, ಬಹುಶಃ ಅಲ್ಲಿಂದ ಹಣ ತಗೊಂಡ್ರೆ ನಾನು ತುಂಬ ಕಟ್ಟಬೇಕು ಅಂತೇಳಿ. ನೀವು ಸ್ವಲ್ಪ ಅದರ ಸಂಬಂಧಪಟ್ಟವರಲ್ಲಿ ವಿಮರ್ಶಿಸಿ, ನಿಖಲು ಕೇಳಲಿ ಅವರ ಬೋಡಣ್ಣ ಎಂಚ ಅಂದು ಆಯಿತಾ, ಲೆಕ್ಕಪತ್ರ ಅದರ ಲೆಕ್ಕಾಚಾರಗಳನ್ನು ಸರಿಯಾಗಿ ನೀವು ಕೇಳಿದರೆ ನಿಮಗೆ ಮನದಟ್ಟಾಗ್ತದೆ. ಯಾರೋ ಒಬ್ಬ ಅದನ್ನು ಏನೋ ಒಂದು ಹೇಳಿದ ಅಂತೇಳಿ ನಾವು ಅದನ್ನೇ ಇನ್ನೊಂದು ಕಿವಿಗೆ, ಆ ಕಿವಿಯಿಂದ ಮತ್ತೊಂದು ಕಿವಿಗೆ, 10 ಕಿವಿಗಳಿಗೆ ದಾಟಿಸುವುದರ ಬದಲು ವಿಮರ್ಶಾತ್ಮಕವಾಗಿ ಚಿಂತಿಸಿ ತಿಳಿಯದಿದ್ದರೆ ತಿಳಿದವರಲ್ಲಿ ಕೇಳಿ ಅದನ್ನು ಹೇಳಿದರೆ ಉತ್ತಮ ಅಂತ ಹೇಳುವ ಮಾತನ್ನು ಹೇಳ್ತಾ
ಕಾಸರಗೋಡು ಮಂಜೇಶ್ವರ ಭಾಗದಲ್ಲಿ ಸಶಕ್ತವಾಗಿ ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಇಲ್ಲಿಯ ಮಹಿಳೆಯರು ಬಹಳ ಅದ್ಭುತವಾಗಿ ಧರ್ಮಸ್ಥಳ ಕ್ಷೇತ್ರದ ಮೇಲಿನ ಭಕ್ತಿಯಿಂದ, ಅಲ್ಲಿರುವಂಥ ತಾವು ತೊಡಗಿಸಿಕೊಂಡಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಿನ ಭಕ್ತಿಯಿಂದ ಆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಒಕ್ಕೂಟ, ಶೌರ್ಯ ವಿಪತ್ತು ಘಟಕ ಎಲ್ಲವೂ ಇಲ್ಲಿ ಮುಂಚೂಣಿಯಲ್ಲಿ ನಿಂತು ತನ್ನ ಕೆಲಸಗಳನ್ನು, ತನ್ನ ಕಾಯಕವನ್ನು ನಿರಂತರವಾಗಿ ಮಾಡ್ತಾ ಇದೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇರುವಂಥ ಇಲ್ಲಿಯ ಈ ಒಕ್ಕೂಟಗಳ ಎಲ್ಲ ಮಾತೆಯರಿಗೆ ಮೊದಲಾಗಿ, ಹಾಗೆ ನನ್ನ ಶ್ರದ್ಧೆಯ ಅಣ್ಣ ತಮ್ಮಂದಿರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಪಂಡ ಒಂದು ಕುಟುಂಬನು ಒಟ್ಟಿಗೆ ಮಂತ್ರಿಂದ ಆ ಪೂಜ್ಯ ಕಾವಂದರಿಗೆ ಮಾತ್ರ ಸಾಧ್ಯ ಆಗ್ತದೆ. ಒಂದು ಸ್ವಸಹಾಯ ಸಂಘ ದುಂಬು ಒಂದು ಕುಟುಂಬದ ಒಂದು ಅಕ್ಕಗೆ ಮೆಗದಿಗೆ ದಾಣೆಲ್ಲ ಹೆಚ್ಚಿಗೆ ಮೇಡ ಅಕ್ಕಗೆ ಮೆಗದಿಗೆ ಫೋನ್ ಮಾಡ್ಕೊಂಡು ಪದ ಮಂತಂತೀರಿ. ಇನ್ನು ಎಂತತ್ತು ಇನ್ನು ಸ್ವಸಹಾಯ ಸಂಘವನ್ನು ಒಂದು 10 ಜನತ ಗುಂಪುಂಡು ದಾನೆಲ್ಲ ಮುಲ್ಪ ಹೆಚ್ಚಿಗೆ ಮೇಟಿಗೆ ಬಾಳೆ ಒಯ್ಕೆ ಶಾಲೆ ಪೋಪಿ ಆತನ ದಾನೆಲ್ಲ ದಂಕಂಡ ಒಲ್ಲ ತತ್ತಂಡ ಉಸರಿದಿಂದ ಸಡನ್ ಸುರುಟು ಒಂದು ಫೋನ್ ಮಾಡ್ಕೊಂಡ್ ನಮ್ಮ ಸ್ವಸಹಾಯ ಸಂಘದ 10 ಜನಕ್ಕೆ ಒಣಜಕ್ಕ ಹೆಂಗೆ ಇಂಚಾಂಡಿ ಲೈಲಕ್ಕ ಹೆಂಗೆ ಇಂಚ ಅಂದು ಪನ್ಪುಂಡ ಅಂಚಿನ ಒಂದು ಸ್ವಸಹಾಯ ಸಂಘ ಒಂದು ಕುಟುಂಬವನ್ನು ಕಟ್ಟಿದಿಂದ ಅವು ಪೂಜ್ಯ ಕಾವಂದೇರ್ನ ಒಂದು ಕಣಸಾಯಣ ಅಂಚಿನ ನಮ್ಮ ಧರ್ಮಸ್ಥಳ ಯೋಜನೆದ ಒಂದು ಸ್ವಸಹಾಯ ಸಂಘವನ್ನು ಕಟ್ಟಿದೆ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮಂತ್ರದಿತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯಲ್ಲ ಆದಿ ರಾಜ್ಯದ ಗಡಿಟ್ಲ ಒಂದು ಕುಟುಂಬವನ್ನು ಮಂತ್ರದಿತ್ತನ ಪೂಜ್ಯ ಕಾವಂದೇರ್ನ ನಮಕ್ಕೆ ನಾತೆ ನಳೊಂದು ಆಶೀರ್ವಾದ ಅಂತ ಬರೋದು. ಒಂದು ಕಾಲಡು ಈ ಸ್ವಸಹಾಯ ಸಂಘ ದಾಯ ಬತ್ತೆಂದು ಕೇಂಡ ಏನೇ ಮಲ್ಪ ಸರ್ಕಾರ ಕೆಲವು ತಿಕ್ಕಡಿ ನಮ್ಮ ಮಾತೆಲ್ಲ ಅಭಿವೃದ್ಧಿ ಆಗ್ತಾ ಅನ್ಪನ್ಪುಣೇನು ಘೋಷಣೆ ಅಂತಂದು ಯಾನು ಎಲ್ಲೆಪ್ಪಣ ಒಂದು ಸಂದರ್ಭಡು ಒಂದು ಕಾಲಡು ಬಡ ಜನಕಲೇ ಒಣಸಿಗೆ ಇದ್ದಂದಿನಂಚಿನ ಒಂದು ಸಂದರ್ಭ ಇತ್ತದೆ. ಬೆಳಕಾಯಿ ತಿಂದದು ಬೇತೆ ಬೇತೆ ವಸ್ತುನ ತಿಂದದು ದಾದ ತಿಕ್ಕೊಂಡ ತಿನ್ನಿಯರಾಪಣ ವಸ್ತುನ ಕೊಂಡು ಬರ್ತದಿಲ್ಲ ಅಲ್ಲಿ ತಿಂದದ್ದು ಜೋಕ್ಲೇನು ಸಾಂಕೊಂಡಿರ್ತೀರಿ. ಬಡತನ ಅಂತ ಬಂದ್ಬಿಡೋ ಭಾರಿ ಕಷ್ಟ ಇರ್ತದೆ. ಒಂದು ಬಾಲೆ ಶಾಲೆ ಕಡಪುಂಡ ಕಷ್ಟ ಇರ್ತದೆ. ಐದು ಹೊತ್ತಂದೆ ಆ ಬಾಲೆ ಆಕಲೇನ ಇಲ್ಲ ಒಂದು ಅಂಗಿ ಕುಂಟು ಪಾಡ್ಯರು ಕೂಡ ಕಷ್ಟ ಇರ್ತದೆ. ಒಂದು ಸಂದರ್ಭಡು ಒಂದು ಪುಣ್ಯನಕಲೆ ಕಂಡಿದ ಉಂಟುದು ಆಂಜನಕಲೆ ತೂಂದೆ ಕಂಡಿಡಿ ಉಂಟುದು ಮೆಲ್ಲ ನಿಲ್ಕಾದ ಜೇರು ಬೈ ಒಂಜ ಎಕರೆ ಜಾಗೆ 1 ಲಕ್ಷ ರೂಪಾಯಿ ಗೌರ್ಮೆಂಟದ ನೆಟ್ 4 ಬಂದಿಡಿ ಅತ್ತಿಂದ ರೆಕಾರ್ಡ್ ಕೊರೋಡು ನಾಯಿ ಖಾತೆ ಖರ್ಚವಡು ಅಂಚಿನ ವಿಚಾರ ಬ್ಯಾಂಕ್ ಉಂಡು. ಬ್ಯಾಂಕ್ ಕೊರ್ಪೇರಿ ಐಕ್ ಬೋಡಪ್ಪನ ರೆಕಾರ್ಡನ್ನು ಕೊಡು ಆಡ ಒಂದೇ ರೆಕಾರ್ಡ್ ಇದ್ದಂದೆ ಇನ್ನು 3 ಲಕ್ಷ ರೂಪಾಯಿ ಕೊರ್ಕೊಂಡು ನಿತ್ತಂಡ ಅವು ಪೂಜ್ಯ ಕಾವಂದೇರ್ನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು ಯೋಜನೆ ಅವು ಕೊರ್ಕೊಂಡು ನನ್ನ ಆರೋಗ್ಯ ಮಾತ್ರ ಸಾಧ್ಯ ಆಗ್ತದೆ. ಅವು ಬ್ಯಾಂಕ್ ತ್ರೋಡು ಕೊರೋದಿಲ್ಲೇರು ದುಂಬ ಆನ ಕಾಯ್ದು ಕೊರೋದಿರ್ತೇವೆ. ಪೊಲೀಸ್ ಸ್ಟೇಷನ್ ಪೋಣಾಗ ಕೇಂದ್ರನ್ನ ಎಂಕಲ ನಮ್ಮಕ್ಕೆ ಕಿಟ್ಟುವ ഞാനോട് നമുക്ക് നിങ്ങൾക്ക് കിട്ടുന്ന ആളി നിങ്ങളെ റെക്കോർഡൊന്നും വേണ്ട റെക്കോർഡ് വേണ്ടേ ಬ್ಯಾಂಕ್ಡ್ ಆಯ್ಕೆಯನ್ನು ಒಂದು ಪೊಲೀಸ್ ಆಫೀಸರೇ ಎಂಗಳ ತಿಕ್ಕು 3 ಲಕ್ಷ ನಾನು ಇರಗಳ ತಿಕ್ಕೊಡು ಎಂಚ ಇರು 10 ಜನದ ಗ್ರೂಪ್ ಉಡುಪೋಡು ಇರಗಳ 3 ಲಕ್ಷ ತಿಕ್ಕೊಡು ಅಪ್ಪ ಎಂಗಳ ದಾಲ ಬರ್ಚಿ ಇರ್ನ ಸಂಬಳದ ಸರ್ಟಿಫಿಕೇಟ್ ಬರ್ಚಿ ಇರ್ನ ಜಾಗದ ರೆಕಾರ್ಡ್ ಅಂಚೆಲ್ಲ ಉಂಡ ಪಣಪುರಂಚಿನ ವಿಶೇಷವಾದ ಒಂದು ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂದೇರದು ಪಂಡದಿ ಆ ಭಾರಿ ಖುಷಿ ಇಡೀ ಸ್ಟೇಷನ್ದಾಗಲು ತಾಟಿ ಬಟ್ಟದು ಮಂತೇರಿ ನಿಖಲೈನಿಗೆ ಆತು ಸ್ವಾಗತ ಮಂತೀರಿ ಅಂತ ಅದು ಪುಣಗ ಪ್ರತಿ ಒಂದು ಜನಕ್ಕೂ ಆಲೋಚನೆ ಮನ್ಪಡು ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ಬಿಡ್ದು ಎಂಗಳು ಪಾಪ ಪಣಪಣಕಲು ವಾಪಸ್ ಬರ್ತದೆ ಯಥ ಜನಕ್ಕಳು ಪೆರ ಇಟ್ಟು ಬತ್ತನಕಲು ಉಳ್ಳೇರು ಎನ್ನ ತೆರಿನಂಚಿನ ವಿಚಾರ ವಾಪಸ್ ಸೇರ್ನಕಲು ಅಂಚಾದ ಪುಣಗ ನಮ್ಮ ಒಂದು ಸಂಸ್ಥೆನ ಬುಡುಪುಣ ಮುಖ್ಯ ಆತು ಒಂದು ಸಂಸ್ಥೆ ಬಡಚಂದನ ವಿಚಾರ ಪನ್ಪಣ ಮುಖ್ಯ ಆತು ಒಂದು ಪಾತ್ರ ಬಾಯಿದು ಹೊರ ಬತ್ತಂಡ ಇನ್ನು ವಾಪಸ್ ತೆಪ್ಪರ ಸಾಧ್ಯ ಅಜ್ಜಿ ಅವು ಆಯ್ ಪಣ್ಣ ಪಾತ್ರನೇ ಅವು ತಪ್ಪು ಪಾತ್ರ ಆದುಪುಡು ಅಥವಾ ಎಡ್ಡ ಪಾತ್ರ ಬಂಡ ಅವು ಎಡ್ಡ ಪಾತ್ರನೇ ಆದುಪುಡು ಅಂಚಾದ ಪುಣಗ ನಾನು ಹೆಂಗೆ ನಾನಲ್ಲ ಬೇತೊಂದು ಕಾರ್ಯಕ್ರಮ ಪೋಯರ ಇತ್ತಿನಿರ್ದಾದ ನಮ್ಮ ಮಹಾತ ಗ್ರಾಮಾಭಿವೃದ್ಧಿ ಯೋಜನೆದಾಗೆಲ್ಲ ಸಮಾಜನೆಲ್ಲ ಪನ್ಪುಡೀತಿ ಸಮಾಜ ಕೂಡ ಓಳು ಎಡ್ಡ ಕೆಲಸ ಉಂಡ ಐಕ ಸಹಕಾರ ಮನ್ಪಡು ಸಹಾಯ ಮನ್ಪಡು ಅವು ನಮ್ಮ ಶ್ರೀಮಂತರ ಆದುಪ್ಪು ಅಥವಾ ಸ್ಥಿತಿವಂತರ ಆದುಪ್ಪು ನಮ್ಮ ಬಡವರಿಗೆ ತಿಕ್ಕುಣಂಚಿನ ಒಂದು ಸಬಲತನ ಎದುರು ಮಣಿಪೇರೆ ಆಕಲೆ ತಿಕ್ಕಂದ್ರಕ್ಕೆ ಮಣಿಪೇರೆ ತಿಕ್ಕುಣಂಚಿನ ವಿಚಾರನು ಉಂತಾರ ಪೋಪುಣಂಚಿನ ಕೆಲಸವನ್ನು ಆಕಲೆ ಮಣಿಪೇರೆ ಬಲ್ಲಿ ಯಾನ್ ಶಾಲೆ ಪೋಣಾಗ ಒಂಜಿ ಬೊಕ್ಕುಡು ಒಂಜಿ ಕತೆ ತಿನ್ನು ಚಿನ್ನದ ಮೊಟ್ಟೆ ಇಡು ಬಾತುಕೋಳಿ
ಚಿನ್ನದ ಮೊಟ್ಟೆ ಇಡುವ ಬಾತುಕೋಳಿಯನ್ನು ಚಿನ್ನ ದಿನೋಳ ಮೊಟ್ಟೆದಿ ಹೊಂದಿರ್ತೇನೆ ದತ್ತೊಂದು ಅಕ್ಕೆರಿಗೆ ఆయన ಬಾತುಕೋಳಿ ಭಾಗ ಅಂತಿದ್ದು ತೂಕ ಪೂರ ತಿಕ್ಕೋಣ ಅಂತ ಪಂಡ ತೂಣಗ ಬಾತುಕೋಳಿ ದಾಲಜ್ಜಿ ಮೊಟ್ಟೆ ಮಾತ್ರ ತಿಕ್ಕೋಣ ಅದು ಬಕ್ಕಾಗಿ ಚಿನ್ನದ ಮೊಟ್ಟೆಲೆ ಇಚ್ಚಿ ಒಂದು ಶಾಲೆಡ್ ಕಲ್ಪದಿರು ದಯಗೊಂಡ ಭಾರಿ ವಿಶೇಷ ಶಾಲೆಡ್ ನಮ್ಮ ಕೆಲ್ಲೆ ಪುನಃ ಕಲ್ಪದಿರು ಅಂಚೆ ಅದು ಪುನಗ ಅಂಚಿನ ಚಿನ್ನದ ಮೊಟ್ಟೆ ಕೊರ್ಪುಣ ಅಂಚಿನ ನನಗೆ ಮಾತ್ರ ಸಹಾಯ ಮಾಡ್ಪುಣ ಅಂಚಿನ ಧರ್ಮಸ್ಥಳದ ಪೂಜ್ಯ ಕಾವಂದೆರೆಗೆ ಇನ್ನು ನಿಖಿಲ ಸತ್ಯನಾರಾಯಣ ಪೂಜೆ ಮಂತಾರೆ ನಿಖಿಲ ಕುಟುಂಬಗಳ ಪೂಜ್ಯ ಕಾವಂದೇರನ ಅರೆ ಅಕ್ಕಲೆಗಿಲ್ಲ ದಂಪತಿಗಳಿಗಿಲ್ಲ ಆಯ್ಕೆ ಸಹಕಾರ ಮಾಡ್ಕೊಳಕ್ಕಿಲ್ಲ ನಮ್ಮ ಮಾತ ಯೋಜನೆದಕ್ಕಿಲ್ಲ ನಿಖಿಲ ಇಟ್ಕೊಂಡು ಎಂಕ್ಲಿಗಿಲ್ಲ ಮಾತಾಡಿಗಳ ಆ ಸತ್ಯನಾರಾಯಣ ದೇವರು ಎಡ್ಡೆ ಮನ್ಪಾಡಿ ಮಂಜುನಾಥ ಸ್ವಾಮಿ ಎಡ್ಡೆ ಮನ್ಪಾಡಿ ನಮ್ಮನೆಂಚಿನ ದೈವ ದೇವರ ನಿಖಿಲ ಮಾತಾಡಲಿಲ್ಲ ಎಡ್ಡೆ ಮನ್ಪಾಡಿ ಎಡ್ಡೆ ವಿಚಾರಣೆ ಆಲೋಚನೆ ಮನ್ಪುಲೆ ಎಡ್ಡೆ ಹತ್ರ ಕೆಲಸವನ್ನು ಮನ್ಪುಲೆ ಸಮಾಜೋಡು ಸ್ವಸಹಾಯ ಸಂಘದ ಜನಕುಲು ಪನ್ಪಣೇನು ಗೌರವ ಅನ್ಪಣೇನು ಕೊರಲೆ ಇನ್ನು ಹೊಲ ಸೋತು ಬೂರ್ದು ಪೋಂಡ ಈ ಹೊಲ್ತಾರಂದು ಕೇಂಡ ಇಲ್ಲದ್ದು ದುಂಬು ಯಾನು ಧರ್ಮಸ್ಥಳ ಸ್ವಸಹಾಯ ಸಂಘದ ಒಂದು ಸದಸ್ಯೆ ಅಥವಾ ಒಂದು ಸದಸ್ಯೆ ಅಂತ ಪಂಡ ನಿಖಿಲ ಕೈಟಿ ಬತ್ತು ದಿರ್ಪಣೆಂಚಿನ ಜನಕುಳ್ಳಿರಿ ಹೆಮ್ಮೆದ ಒಂದು ಸಂಘಟನೆ ನಮ್ಮ ಉಳ್ಳ ಈ ಸಂಘಟನೆ ನಡಾತ್ತು ದಿನ ಉಪ್ಪುಳೆ ಮಾತೆರೆಲ್ಲ ಸೇರ್ಸಾಲೆ ನಿಖಲು ಮಾತೆರೆಗಳ ನಂಗೆ ಆಯುಧ ಆರೋಗ್ಯನು ಆ ದೇವರ ಕೊರಡಿ ನಮ್ಮನ್ನು ಮಾತೆ ಎಡ್ಡೆ ಮನಪಾಡಿ ಆರೋಗ್ಯನ ಕೊರಡಿ ಕೇಳೊಂದು ರಘುಗು ನನಾತ್ ಗೆಲ್ಮ ಬರಡು ಬಂದು ಆ ದೇವೇಡ ನಟ್ಟೊಂದು ಪ್ರಣೀತ್ KM ಆ ರಿಜ್ಜರ್ನ ಆರ್ನ ಇಲ್ಲದ ಅಮ್ಮ ಮಿನಿಯರಲ್ಲ ಬತ್ತದು ಈ ಸುಜ್ಞಾನ ನಿಧಿ ಪತ್ರ ಅಂತ ನೋಡಿ ಬಂದು ಭಿನ್ನಾಪ್ ಅಂತಂದಿಲ್ಲ ಸುಜ್ಞಾನ ನಿಧಿ ಪತ್ರವನ್ನು ವಿತರಣೆ ಮಂತ್ರಂಚಿನ ನಿರ್ದೇಶಕರಿಗೆ ಬಿಡುವುಡಲ್ದ ಸಲ್ಮೆ ಸಂದಾಯಿತ ಮತ್ತೊಂದು ಆತ್ಮೀಯರೇ, ಈಗ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದ್ರೆ ಕನಿಷ್ಠ ಒಂದು 40,000 50,000 60 70 ಅವರ ಹೇಗೆ ಗ್ರ್ಯಾಂಡಾಗಿ ಖರ್ಚು ಮಾಡ್ತಾರಂತ ನೋಡಿಕೊಂಡ್ರೆ 1 ಲಕ್ಷದವರೆಗೆ ಖರ್ಚಾಗ್ತದೆ. ಇದನ್ನು ಮನಗಂಡ ಪೂಜ್ಯರೇನುಂಡ ಯಾಕೆ ನಾವೇನುಂಡ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಹೇಳಿ ವಿಶೇಷವಾಗಿ ಇದಕ್ಕೆ ಒಟ್ಟನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಮಾಡಿದರೆ ಅದು ಒಂದು ಪೂಜೆ, ನಾವು ಹೀಗೆ ಸಾಮೂಹಿಕವಾಗಿ ಮಾಡಿದರೆ ಒಂದು 75 100 150 ಅಷ್ಟು ಪೂಜೆಗಳನ್ನು ಆಗ್ತದೆ. ಇವತ್ತು ಎಷ್ಟು ಪೂಜೆ ಇತ್ತು? ಎಷ್ಟು ಮಂದಿ ಗೊತ್ತಿದ್ರು? ಸಾಮೂಹಿಕವಾಗಿ ಪೂಜೆ ಮಾಡಿದರೆ ಅದಕ್ಕೆ ವಿಶೇಷವಾದ ಒಂದು ಶಕ್ತಿ ಉಂಟು ಅನ್ನೋದು ನಮ್ಮ ತಿಳುವಳಿಕೆ. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಿದ್ದೇವೆ. ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಪುರೋಹಿತರು ಒಂದು ಮಾತನ್ನು ಹೇಳ್ತಾರೆ. ಎಲ್ಲ ಕಡೆಗಳಲ್ಲಿ ಎಲ್ಲ ಪೂಜೆಗಳಲ್ಲಿ ಅವರು ಹೇಳ್ತಾರೆ. ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥರನ್ನ ಕಥೆಯನ್ನು ಓದಿದಾಗ ಈ ಪೂಜೆಗೆ ಯಾರೆಲ್ಲ ತನು ಮನ ಧನಗಳಿಂದ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಈ ಪೂಜೆಯ ಕಥನವನ್ನು ಕೇಳಿದ್ದಾರೆ, ಯಾರೆಲ್ಲ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೆ ಕೊಂಡ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಕಲಿಯುಗದ ಬಹಳ ದೊಡ್ಡ ಒಂದು ಪೂಜೆ ಅಂತ ಹೇಳಿದರೆ ಅದು ಸತ್ಯನಾರಾಯಣ ದೇವರ ವೃತ ಮತ್ತು ಪೂಜೆ. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಈಗ ಇವತ್ತು ಇದರಲ್ಲಿ ಭಾಗಿಯಾಗಿದ್ದೇವೆ. ಈ ಒಂದು ನಾವೆಲ್ಲರೂ ಕೂಡ ಪುಣ್ಯವಂತರ ಅಂತ ಹೇಳ್ತೇವೆ. ತ್ರೇತಾಯುಗ ದ್ವಾಪರ ಯುಗ ಅಂತ ಕೇಳಿದ್ದೇವೆ ನಾವು. ಅಲ್ಲಿ ಮಾತಾಡಬೇಡಿ, ಅಲ್ಲಿ ತ್ರೇತಾಯುಗ ದ್ವಾಪರ ಯುಗ ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ದೇವರು ಅವರ ಭಕ್ತಿಗೆ ಒಲಿದು ತಕ್ಷಣ ಇದನ್ನು ಪ್ರತ್ಯಕ್ಷ ಆಗ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಇದು ಕಲಿಯುಗ. ಯಾವುದೇ ಕಾರಣಕ್ಕೂ ಎಷ್ಟೇ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಪ್ರತ್ಯಕ್ಷ ಆಗಲ್ಲ. ಆದರೆ ದೇವರು ಒಂದು ಅವಕಾಶವನ್ನು ಕೊಡ್ತಾರೆ. ಇವತ್ತು ಈ ಭಾಗದಲ್ಲಿ ಇರುವಂಥ ಜನ ಇಷ್ಟೇನೋ, ಈ ಭಾಗದಲ್ಲಿ ಇದಕ್ಕಿಂತ 10 ಪಟ್ಟು ಜನ ಇದ್ದಾರೆ.
ಆದರೆ ಇಂಥ ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಆ ಸ್ವಾಮಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲರೂ ಕೂಡ ಸದ್ಬಳಕೆ ಮಾಡಿದ್ದೀರಿ. ನೀವೆಲ್ಲರೂ ಕೂಡ ಸದ್ಬಳಕೆ ಮಾಡಿದ್ದೀರಿ. ಈ ಅವಕಾಶ ಎಲ್ಲರಿಗೂ ಕೂಡ ಸಿಗಲ್ಲ. ಈ ಅವಕಾಶವನ್ನು ನಾವು ಎನ್ಕ್ಯಾಶ್ ಮಾಡಬೇಕು, ನಾವು ಸದ್ಬಳಕೆ ಮಾಡಿಕೊಡಬೇಕು. ಆತ್ಮೀಯರೇ, ಇವತ್ತು ಸತ್ಯನಾರಾಯಣ ಪೂಜೆಯ ವಿಶೇಷತೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ದುಷ್ಟ ಶಕ್ತಿಗಳನ್ನು, ಕೆಟ್ಟ ಮನಸ್ಸನ್ನು, ಅದನ್ನು ಇವತ್ತೇನಂಡ ತ್ಯಜಿಸಿ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳಬೇಕು, ಪರೋಪಕಾರ ಮಾಡಬೇಕು. ಪರೋಪಕಾರ ಪುಣ್ಯ ಅಂತ ಹೇಳ್ತಾರೆ. ಪರರಿಗೆ ಉಪಕಾರ ಮಾಡುವಂಥದ್ದು, ಪರರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥದ್ದು, ಅವರ ಕಷ್ಟಗಳಿಗೆ ನಾವೆಲ್ಲ ಭಾಗಿಯಾಗುವಂಥದ್ದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ. ಸಾಧಾರಣ 43 ವರ್ಷದ ಹಿಂದೆ ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಯೋಜನೆ ಧರ್ಮಸ್ಥಳ ಯೋಜನೆ. ಇವತ್ತು ಕರ್ನಾಟಕದ ಭೂಪಟವನ್ನು ನೋಡಿದರೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತರದಲ್ಲಿ ಬೀದರ್, ಗುಲ್ಬರ್ಗ ಅಂತ ಕಾಣ್ತೇವೆ, ಕೆಳಗೆ ಚಾಮರಾಜನಗರ ಅಂತ ಕಾಣ್ತೇವೆ. ಬೀದರ್, ಗುಲ್ಬರ್ಗದಿಂದ ಹಿಡಿದು ಚಾಮರಾಜನಗರದವರೆಗಿನ ಧರ್ಮಸ್ಥಳ ಯೋಜನೆ ವಿಸ್ತರಣೆಯಾಗಿದೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳಿಬೇಕು, ಶಕ್ತಿಯಾಗಿ ಬೆಳಿಬೇಕು. ಅವನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಅವನಲ್ಲಿ ಇರತಕ್ಕಂಥ ಸಂಪನ್ಮೂಲ ಏನುಂಟ ಅದರ ಸದ್ಬಳಕೆ ಆಗಬೇಕು ಅನ್ನೋದು ಪೂಜ್ಯರ ಕನಸು. ಇದು ಪೂಜ್ಯರ ಕನಸು ಮಾತ್ರ ಅಲ್ಲ. ನಮಗೆ ಸ್ವಾತಂತ್ರ್ಯ ಸಿಗಬೇಕಾದರೆ ಮಹಾತ್ಮ ಗಾಂಧೀಜಿಯವರು ಆವತ್ತು ರಾಮರಾಜ್ಯದ ಕನಸನ್ನು ಕಟ್ಟಿದ್ರು ಬಂಧುಗಳೇ. ಆ ರಾಮರಾಜ್ಯದ ಕನಸಿನ ಮೂಲ ತಾತ್ಪರ್ಯ ಏನು? ಒಂದು ಕುಟುಂಬದ ಅಭಿವೃದ್ಧಿಯ ಮುಖೇನ ಗ್ರಾಮದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ಪೂಜ್ಯರು ಕೂಡ ಅದೇ ಕನಸನ್ನು ಇವತ್ತು ಕಟ್ಟಿಕೊಂಡಿದ್ದಾರೆ. ಕನಸನ್ನು ಕಟ್ಟಿಕೊಂಡು 43 ವರ್ಷದ ಹಿಂದೆ ಈ ಯೋಜನೆಯನ್ನು ಪ್ರಾರಂಭ ಮಾಡಿಸಿದರು. ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯದ 22,000 ಹಳ್ಳಿಗಳಲ್ಲಿ ವಿಸ್ತರಣೆಯಾಗಿದೆ. 6,15,000 ಸಂಘಗಳು ಉಂಟು. ನೀವೆಲ್ಲ ಸಂಘ ಮಾಡಿದ್ದೀರಾ? ಹಾಗೆ 6,15,000 ಸಂಘಗಳು. ಇದರಲ್ಲಿ ಸೇರ್ಕೊಂಡಂಥ ಸದಸ್ಯರು 56 ಲಕ್ಷ ಮೆಂಬರ್ ಇದ್ದಾರೆ. ಇದನ್ನು ನೋಡಿಕೊಳ್ಳಿಕ್ಕೆ ನಮ್ಮಂಥ ಕಾರ್ಯಕರ್ತರು 46,000 ಸಿಬ್ಬಂದಿಗಳಿದ್ದಾರೆ. 46,000 ಕರ್ನಾಟಕ ರಾಜ್ಯದಿಂದ ಇಡೀ ನಮ್ಮ ಯೋಜನೆಯಲ್ಲಿರುವಂಥ ಸಿಬ್ಬಂದಿಗಳು. ಆತ್ಮೀಯರೇ, ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದಷ್ಟು ಜಾಗೃತಿಗಳಾಗ್ತಾ ಉಂಟು. ಒಂದು ಆರ್ಥಿಕ ಜಾಗೃತಿ, ಅವರ ಕುಟುಂಬದಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳುಂಟು ಅನ್ನೋದನ್ನು ಗುರುತಿಸಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಸಾಲದ ವ್ಯವಸ್ಥೆಯನ್ನು ಕೊಡುವಂಥದ್ದು, ಅವರ ಅಭಿವೃದ್ಧಿಯನ್ನು ಬೆಳೆಸುವಂಥದ್ದು. ಅದು ಒಂದು ಸೈಡ್ ಆಯಿತು. ಎರಡನೇದ ಧಾರ್ಮಿಕ ಜಾಗೃತಿ. ಇಂಥ ಸತ್ಯನಾರಾಯಣ ಪೂಜೆ ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸತ್ಯನಾರಾಯಣ ಪೂಜೆ. ಇಲ್ಲಿ ಪೆರುವೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು. ಇವತ್ತು ನಾನು ಅಲ್ಲಿಗೆ ಹೋಗಬೇಕಿತ್ತು. ಇಡೀ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಜಾಗೃತಿ ಮೂಡಿಸುವಂಥ ಇಡೀ ರಾಜ್ಯವನ್ನು ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವಂಥ ಧರ್ಮ ಅಂದರೆ ಏನು, ಜೀವನ ಅಂದರೆ ಏನು ಅನ್ನೋ ವಿಚಾರದ ಬಗ್ಗೆ ನನ್ನ ಮಾಹಿತಿ ಕೊಡತಕ್ಕ ಕಾರ್ಯಕ್ರಮ, ಧಾರ್ಮಿಕ ಜಾಗೃತಿ ಕೊಡುವಂಥ ಕಾರ್ಯಕ್ರಮ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮದ ಅಭಿವೃದ್ಧಿ ಮಾಡುವಂಥದ್ದು, ಕುಟುಂಬದ ಅಭಿವೃದ್ಧಿ ಮಾಡುವಂಥದ್ದು. ಆ ಕುಟುಂಬದಲ್ಲಿ ಇರುವಂಥ ಕೊರತೆಗಳು ಏನುಂಟ, ನ್ಯೂನ್ಯತೆಗಳು ಏನುಂಟ, ಏನು ಕಪ್ಪು ಚುಕ್ಕೆ ಉಂಟ, ಅದನ್ನು ಹೋಗಲಾಡಿಸಲಿಕ್ಕೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಉಂಟು. ಈಗ ಇಲ್ಲಿ ವೇದಿಕೆಯಲ್ಲಿದ್ದಂಥ 2 ಗಣ್ಯರು ಕೂಡ ಅವರ ಭಾಷಣ ಮಾಡಿ ಅವರು ಹೋದರು. ಅವರು ಯಾರು? ಜನಜಾಗೃತಿ ವೇದಿಕೆಯ ಕೋ-ಆಪ್ಟ್ ಸದಸ್ಯರು. ಮನುಷ್ಯನಿಗೆ ಆದಾಯ ಬಂದ ಹಾಗೆ ಅದರ ಒಟ್ಟಿಗೆ ಅದನ್ನು ಇನ್ನಷ್ಟು ಸೋರಿಕೆ ಆಗುವಾಗ ಒಂದಷ್ಟು ದುಶ್ಚಟ ದುರಾಭ್ಯಾಸಗಳಿಗೆ ಬಲಿಯಾಗ್ತಾರೆ. ಮದ್ಯಪಾನ ಇರ್ಬೋದು, ಗಾಂಜಾ ಇರ್ಬೋದು, ಹೀಗೆ 10 ಹಲವು ಉದ್ದೇಶಗಳಿಂದ ಆ ಕುಟುಂಬನೇ ಸರ್ವನಾಶ ಆಗುವಂಥ ಪರಿಸ್ಥಿತಿ ಬರ್ತದೆ. ಒಂದು ಮನೆಗೆ ಮಾಟ ಮಂತ್ರ ಮಾಡಬೇಕಂತಿಲ್ಲ. ಮಾಟ ಮಂತ್ರ ಮಾಡಿದರೆ ಆ ಮನೆಯ ಸರ್ವನಾಶ ಆಗ್ತದೆ. ಆ ಮನೆಯಲ್ಲಿ ಇರುವಂಥ ಒಬ್ಬ ಸದಸ್ಯನಿಗೆ ಕುಡಿತದ ಚಟವನ್ನು ಪ್ರಾರಂಭ ಮಾಡಿಸಿದರೆ ಮಾಟ ಮಂತ್ರ ಮಾಡಬೇಕಂತಲ್ಲ, ಅವನೇ ಮುಂದಿನ ಹಂತದಲ್ಲಿ ಆ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡ್ತಾನೆ.
ಇದನ್ನು ಮನಗಂಡ ಪೂಜ್ಯರು 1991ರಲ್ಲಿ ಜನಜಾಗೃತಿ ವೇದಿಕೆ ಅಂತ ಮಾಡಿದರು. ಅಂಥವರನ್ನು ಗುರುತಿಸಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಕುಡಿತದ ಆ ಚಟದಿಂದ ಬಿಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಮದ್ಯವರ್ಜನ ಶಿಬಿರ ಬಿಡಿಸುವಂಥ ಕೆಲಸವನ್ನು ಮಾಡಿ ಅವರಿಗೆ ಹೊಸ ಜೀವನವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೊಸ ಜೀವನ ಅಂತ ಹೇಳಿದ್ರೆ, ನೀನು ಏನು ಕುಡಿತದ ಚಟದಿಂದ ನಿನ್ನಲ್ಲಿ ಸಮಸ್ಯೆ ಆಗಿದೆಯಾ, ಏನನ್ನು ಕಳ್ಕೊಂಡಿದೆಯಾ, ಅದನ್ನು ಎಲ್ಲಿ ನೀನು ಕಳ್ಕೊಂಡಿದೆಯಾ ಅಲ್ಲೇ ಪಡೀಬೇಕು ಅಂತ ಹೇಳಿ ಆ ಸಾಮರ್ಥ್ಯವನ್ನು ಮರುಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದು ಒಂದು ಜಾಗೃತಿ, ಜನಜಾಗೃತಿಯ ಮುಖೇನ ಈ ಕಾರ್ಯಕ್ರಮ ಆಗ್ತಾ ಉಂಟು. ಆತ್ಮೀಯರೇ, ಇದರ ಒಟ್ಟಿಗೆ ತಾವೆಲ್ಲ ನೋಡಿರಬಹುದು, ಭಜನೆಯ ಮುಖೇನ ಈ ಧಾರ್ಮಿಕ ಜಾಗೃತಿಗೆ ಪೂರಕವಾಗಿ ಈ ಭಜನಾ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ವಿಶೇಷವಾಗಿ 27ನೇ ಭಜನಾ ಕಮ್ಮಟ ಆಯಿತು. ಈ ಸಲ 27ನೇ ವರ್ಷದ ಈ 27ನೇ ಭಜನಾ ಕಮ್ಮಟದಲ್ಲಿ ಕಳೆದ 2 ವರ್ಷದ ಹಿಂದೆ 25ನೇ ಭಜನಾ ಕಮ್ಮಟದಲ್ಲಿ ಒಬ್ಬ ಸನ್ಯಾಸಿಗಳು, ಒಬ್ಬ ಮುನಿವರಿಯರೇನೊಂದು ಮಾತನ್ನು ಹೇಳಿದರು. ನಾನೊಬ್ಬ ಸನ್ಯಾಸಿಯಾಗಿ ಒಂದೇ ಒಂದು ಭಜನಾ ಮಂಡಳಿಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಪರಮಪೂಜ್ಯ ಹೆಗ್ಗಡೆಯವರು 5500 ಭಜನಾ ಮಂಡಳಿಗಳನ್ನು ಕಟ್ಟಿ ಪೋಷಿಸಿದ್ದಾರೆ ಅಂತ ಹೇಳಿದರು. 5500 ಭಜನಾ ಮಂಡಳಿಗಳು 27ನೇ ವರ್ಷದ ಭಜನಾ ಕಮ್ಮಟ ಆಯಿತು. ಇಡೀ ರಾಜ್ಯದಲ್ಲಿ ಈ ಭಜನೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ, ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಜನಾ ಕಾರ್ಯಕ್ರಮ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ಬೋದು. ಇದು ಎಲ್ಲ ಭಜನಾ ಕಮ್ಮಟದ ಭಜನೋತ್ಸವದ ಪ್ರಭಾವ. ಅದರ ಮುಖೇನ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡ್ತಾ ಇದೆ. ಧಾರ್ಮಿಕ ಜಾಗೃತಿ ಮೂಡ್ತಾ ಇದೆ. ಆತ್ಮೀಯರೇ, 2017ರಲ್ಲಿ ಧರ್ಮಸ್ಥಳವನ್ನು ಒಂದು ಸರ್ವೆ ಮಾಡಿತ್ತು ಕೇಂದ್ರ ಸರ್ಕಾರ. ಯಾವ ನಗರ ಸ್ವಚ್ಛವಾಗಿ ಉಂಟು ಅನ್ನೋದನ್ನು ಸರ್ವೆ ಮಾಡಿತ್ತು. ಆವಾಗ ಧರ್ಮಸ್ಥಳಕ್ಕೆ ಸ್ವಚ್ಛ ಧಾರ್ಮಿಕ ನಗರಿ ಅಂತ ಪ್ರಶಸ್ತಿ ಬಂತು. ಕಟ್ಟು ಬಿದ್ದು ಇದಕ್ಕೆ ಅಭ್ಯಾಸ ಆಯಿತು. ಕೊರೋನಾದ ಸಮಯದಲ್ಲಿ ಏನಾಯಿತು, ಇಡೀ ವಾಹನ ಸಂಚಾರ, ಮನುಷ್ಯ ಸಂಚಾರವನ್ನು ನಿರ್ಬಂಧಿಸಲಾಯಿತು. ಸಾವಿರಾರು ಕೋತಿಗಳು ತಿನ್ನಲಿಕ್ಕೆ ಉಣ್ಲಿಕ್ಕೆ ಇಲ್ಲದೆ ಸತ್ತು ಹೋದವು, ನೀರಲ್ಲಿ ಸತ್ತು ಹೋದವು. ಇದೆಲ್ಲಿ ಚಾರ್ಮಾಡಿ ಘಾಟಿ ಆಗಲಿ, ಶಿರಾಡಿ ಘಾಟಿ ಆಗಲಿ. ಇದಕ್ಕೆ ಕಾರಣ ಏನಂದರೆ, ಕೋತಿಗಳು ಅಥವಾ ಮಂಗಗಳು ಪ್ರಕೃತಿ ಸಹಜವಾದ ಹಣ್ಣು ಹಂಪಲುಗಳನ್ನು ತಿಂದು ಬದುಕುವಂಥವ್ರು. ಆದರೆ ಕಾಡುಗಳಲ್ಲಿ ಹಣ್ಣು ಹಂಪಲುಗಳಿರುವಂಥ ಮರಗಳಿವೆಯಾ? ಇಲ್ಲ. ಇದರ ಪರಿಣಾಮವಾಗಿ ಕೋತಿಗಳು ಮನುಷ್ಯರು ಕೊಡುವ ಭಿಕ್ಷೆಗೆ ಬಾಯಿ ಒಡ್ಡುವಂಥ ಪರಿಸ್ಥಿತಿ ಬಂತು. ಇದನ್ನು ಪೂಜ್ಯ ಕಾವಂದರು ಮನಗೊಂಡರು. ನೋಡಿ, ಒಂದು ಸೂಕ್ಷ್ಮ ಮನಸ್ಸು ಹೇಗಿರ್ತದೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಅವರಿಗೆ ಗೊತ್ತಾಯಿತು, ಈ ಕೋತಿಗಳು ಮನುಷ್ಯನನ್ನು ಅವಲಂಬಿಸದೆ ಬದುಕಬೇಕು, ಅವರಿಗೂ ಜೀವನ ಇದೆ ಅಂತ ಹೇಳೋ ಉದ್ದೇಶದಿಂದ 2000 ಇಸವಿ ನಂತರ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯವರನ್ನು ಕೂಡ ಒಳಗೊಳಿಸಿ ಚಾರ್ಮಾಡಿ ಮತ್ತು ಶಿರಾಡಿ ಘಾಟಿಯ ಕಾಡಿನ ವಲಯದಲ್ಲಿ ಈ ಕೋತಿಗಳು ತಿನ್ನುವಂಥ ಹಣ್ಣು ಹಂಪಲುಗಳ ಸಸಿ ಮತ್ತು ಮರವನ್ನು ನಟ್ಟರು. ಹಲಸಿನ ಮರ, ಬೇರೆ ಬೇರೆ ಹಣ್ಣುಗಳು, ಇದು ಈಗ ಸೀಬೆ, ದಾಳಿಂಬೆ, ಇಂತಹ ಹಣ್ಣುಗಳು ನಟ್ಟರು. ಈಗ 2-3 ವರ್ಷಗಳು ಕಳೆಯಿತು. ಕೋತಿಗಳು ಈಗ ತಿನ್ನುವುದಕ್ಕಾಗಿ ಮನುಷ್ಯರನ್ನು ಅವಲಂಬಿಸದೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಕಲ್ತಿದ್ದಾರೆ. ಒಬ್ಬ ಮನುಷ್ಯನ ಸೂಕ್ಷ್ಮ ಪ್ರವೃತ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಈ ಒಂದು ಉದಾಹರಣೆಯನ್ನು ಹೇಳಿದೆ ಪೂಜ್ಯ ಕಾವಂದರ ಬಗ್ಗೆ. ಯಾಕೆಂದರೆ ಒಬ್ಬ ಮನುಷ್ಯನ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ ತಮಗೆ ಸಂಬಂಧಪಡದ ವ್ಯಕ್ತಿಯನ್ನು, ತನಗೆ ಏನೂ ಉಪಕಾರವಾಗದ ವ್ಯಕ್ತಿಯನ್ನು ಹೇಗೆ ನಡೆಸ್ಕೊಳ್ತಾನೆ ಹೇಳುವುದರ ಮೇಲಿದೆ. ಈ ಕೋತಿಗೆ ಹಣ್ಣು ಹಂಪಲು ತಿನ್ನಿಸಿ ಪೂಜ್ಯ ಕಾವಂದರಿಗೆ ಏನು ಆಗಬೇಕಾಗಿಲ್ಲ. ಈ ಕೋತಿಗಳ ಬಗ್ಗೆ, ಒಂದು ಮೂಕ ಪ್ರಾಣಿಯ ಬಗ್ಗೆ ಕಾಳಜಿ ಸೋಸಿಯ ಪೂಜ್ಯ ಕಾವಂದರ ಒಂದು ಸೂಕ್ಷ್ಮ ಪ್ರವೃತ್ತಿಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವರನ್ನು ಈ ಸಂದರ್ಭದಲ್ಲಿ ಅವರ ವಿಶಾಲ ದೃಷ್ಟಿಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಡಿಯಲ್ಲಿ SDM ಎಜುಕೇಷನ್ ಟ್ರಸ್ಟ್ ಅಂತಿದೆ. ಅದರ ಅಡಿಯಲ್ಲಿ ವಾಮಂಜೂರಿನಲ್ಲಿ ಒಂದು ವಿಶೇಷ ಮಕ್ಕಳ ಸಂಸ್ಥೆಯಲ್ಲಿ ಮಂಗಳ ಜ್ಯೋತಿ ಶಾಲೆ ಅಂತ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಸ್ತಾಂತರಗೊಂಡು 25 ವರ್ಷ ಆಯಿತು. ಇತ್ತೀಚೆಗಷ್ಟೇ ಪೂಜ್ಯ ಕಾವಂದರು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ನಡೆಯಿತು. ಈ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದವನು ನಾನು. ಆಗಾಗ ನಮ್ಮ ಸಂಸ್ಥೆಯ ಕೆಲವು ಕೆಲಸಗಳಿಗೋಸ್ಕರ ನಾನು ಧರ್ಮಸ್ಥಳಕ್ಕೆ ಆಗಾಗ ಹೋಗ್ತಾ ಇದ್ದವನು. ಒಂದು ದಿವಸ, ಇದೊಂದು 6-7 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ,
ಒಂದು ದಿವಸ ಒಬ್ಬ ಕರ್ನಾಟಕದ ಸೂಪರ್ ಸ್ಟಾರ್, ಒಬ್ಬ ಹೀರೋ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದ. ಸೂಪರ್ ಸ್ಟಾರ್, ಬಹಳ ಪ್ರಸಿದ್ಧ ವ್ಯಕ್ತಿ. ಅವ ಈಗ ಜೈಲಿನಲ್ಲಿದ್ದಾನೆ, ಅವನ ಹೆಸರು ಹೇಳೋದು ಬೇಡ. ಆ ವ್ಯಕ್ತಿ ಬಂದ ಭಕ್ತಾದಿಗಳು ಆ ವ್ಯಕ್ತಿಯ ಒಂದು ಫೋಟೋ ತೆಗೆದುಬಿಟ್ರು ಯಾರೋ ಅಲ್ಲಿ. ಯಾಕಂದರೆ ಭಕ್ತಾದಿಗಳು ಸಾಲಲ್ಲಿ ಸೇರಿರ್ತಾರೆ ನೋಡಿ, ತೆಗೆದುಬಿಟ್ರು. ಅವಾಗ ಅವರ ಜೊತೆಗೆ 5-6 ಜನ ಬೌನ್ಸರ್ಗಳಿದ್ದರು. ಯಾರ ಜೊತೆಗೆ? ನಟನ ಜೊತೆಗೆ. ಬೌನ್ಸರ್ಗಳು ಆ ಪಾಪ ಫೋಟೋ ತೆಗೆದ ಬಡಪಾಯಿಯ ಫೋಟೋ ಕ್ಯಾಮರಾ ಮೊಬೈಲನ್ನು ಕಸಿದು ಫೋಟೋವನ್ನು ಡಿಲೀಟ್ ಮಾಡಿದರು. ಅದುವೇ ಒಳಭಾಗದಲ್ಲಿ ಬೀಡಿನಲ್ಲಿ ಪೂಜ್ಯ ಕಾವಂದರು ಸಾವಿರಾರು ಭಕ್ತಾದಿಗಳು ಬಂದರೂ ಕೂಡ ನಗುಮುಖದಿಂದ ಎಲ್ಲರಿಗೂ ಸೆಲ್ಫಿ ಕೊಡ್ತಾರೆ. ನೀವು ಗಮನಿಸಿದ್ದೀರಾ? ಬಹುಶಃ ನೀವು ಗ್ರಾಮಾಭಿವೃದ್ಧಿ ಯೋಜನೆಯವರೆಲ್ಲ ಹೋಗಿರ್ಬೋದು. ಸಾವಿರಾರು ಭಕ್ತಾದಿಗಳು ಸೋಮವಾರ, ಯಾಕೆಂದರೆ ಸೋಮವಾರ ಅತ್ಯಂತ ಬ್ಯುಸಿ ದಿವಸ, ಯಾಕೆಂದರೆ ಸಾವಿರಾರು ಜನ ಅಹವಾಲುಗಳನ್ನು ಕೂಡ ಹೇಳಲಿಕ್ಕೆ ಬರ್ತಾರೆ. ಅಂಥ ಸಂದರ್ಭಗಳಲ್ಲಿ ಕೂಡ ಅವರು ಯಾವುದೇ ಬೇಸರಿಸದೆ ನಗುಮುಖದಿಂದ ಜನರಿಗೆ ಸೆಲ್ಫಿಗೆ ಮುಖ ಕೊಡ್ತಾರೆ. ಅದು ಒಬ್ಬ ಮನುಷ್ಯನ ಆ ಒಂದು ಮನುಷ್ಯರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆ ಪೂಜ್ಯ ಕಾವಂದರ ನಾನು ಉದಾಹರಣೆ ಹೇಳಿದ್ದು. ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರ ನೋಡಿ, ನಮ್ಮ ದೇಶದಲ್ಲಿ ಸಾವಿರಾರು ಪುರಾತನ ದೇವಸ್ಥಾನಗಳಿದೆ. ಶಿಲ್ಪಿಗಳು ಕಡೆದು ನಿರ್ಮಿಸಿದಂಥ ದೇವಸ್ಥಾನಗಳು ಯಾವುದೇ ರೀತಿಯಂತಹ ನಿರ್ವಹಣೆ ಇಲ್ಲದೆ ಕುಸಿದು ಹೋಗಿದೆ. ನಮ್ಮ ದಕ್ಷಿಣ ಕನ್ನಡ ಅಥವಾ ಕಾಸರಗೋಡು ಭಾಗದಲ್ಲಿ ನಾವು ಪುರಾತನ ದೇವಸ್ಥಾನಗಳು, ಶಿಲ್ಪ ಸೌಂದರ್ಯ ದೇವಸ್ಥಾನಗಳು ಇಲ್ಲಿ ಕಡಿಮೆ ಇರುವಂಥದ್ದು. ಆದರೆ ನೀವು ಹಾಸನ ಹೋಗಿ, ಮೈಸೂರು ಹೋಗಿ, ಸಾವಿರಾರು ಅತ್ಯಂತ ಸುಂದರವಾದ ಶಿಲಾಮಯ ದೇವಸ್ಥಾನಗಳು ನಿರ್ವಹಣೆ ಇಲ್ಲದೆ ಕುಸಿದು ಹೋಗ್ತಾ ಇವೆ. ಅಂತಹ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಧರ್ಮೋತ್ಥಾನಂ ಟ್ರಸ್ಟ್ ಅಂತ ಹೇಳುವಂಥ ಒಂದು ಸಂಘಟನೆ ಮಾಡಿ ಇದುವರೆಗೂ 300ಕ್ಕಿಂತಲೂ ಹೆಚ್ಚು ಅತ್ಯಂತ ಪ್ರಾಚೀನವಾದ ದೇವಸ್ಥಾನಗಳ ಶಿಲ್ಪ ಸೌಂದರ್ಯವನ್ನು ಹಾಗೇ ಉಳಿಸಿಕೊಂಡು ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅದು ನಮ್ಮ ನೆಲೆಯ, ನಮ್ಮ ಸಂಸ್ಕೃತಿ, ನಮ್ಮ ಶಿಲ್ಪಕಲೆ ಮೇಲಿನ ಪ್ರೀತಿಯನ್ನು ನಮಗೆ ತೋರಿಸ್ತದೆ. ಕಾವಂದರು ಮತ್ತು ಅವರು ವಿಭಿನ್ನವಾದಂಥ ಪ್ರೀತಿಯನ್ನು ತೋರಿಸ್ತದೆ. ಧರ್ಮಸ್ಥಳ ಕ್ಷೇತ್ರದಿಂದ ಒಂದು ಮಂಜೂಷ ಅಂತ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡ್ತಾನೆ. ನೀವು ನೋಡಿರ್ಬೋದು, ಬಹಳ ಅದ್ಭುತವಾಗಿದೆ. ಅದರ ಬಗ್ಗೆ ಒಂದು ಲೇಖನ ಬರಿಬೇಕು ಅಂತ ನನಗೆ ಅಲ್ಲಿ ಅವ್ರು ಹೇಳಿದರು. ನಾನು ಪತ್ರಿಕೆಗಳಲ್ಲಿ ಬರೀತಾ ಇರೋ ಕಾರಣ ನನ್ನದು ಲೇಖನ ಬರಲಿಕ್ಕೆ ಅವರು ಹೇಳಿದರು ನನ್ನ ಹತ್ರ ಒಂದು ಮಾತು. ನಾನು ಪ್ರಪಂಚದ ಅತ್ಯುತ್ತಮವಾದಂಥ ಎಲ್ಲ ಮ್ಯೂಸಿಯಂಗಳನ್ನು ನಾನು ನೋಡೋಕೆ ಓಡಿದ್ದೇನೆ, ಅಂಥ ಒಂದು ಮ್ಯೂಸಿಯಂ ನಮಗೆ ಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ಈ ಮ್ಯೂಸಿಯಮನ್ನು ನಾನು ಕಟ್ಟಿದ್ದೇನೆ ಅಂತ ಹೇಳಿದರೆ, ನಮ್ಮ ಭಾರತೀಯ ಇತಿಹಾಸ ಸಂಸ್ಕೃತಿಯನ್ನು ಬಿಂಬಿಸುವಂಥ ಎಲ್ಲ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂಥ ಅವರ ವಿಶೇಷ ಪ್ರೀತಿಯಲ್ಲೇ ನಮಗೆ ಗೊತ್ತಾಗ್ತದೆ. ಇದಿಷ್ಟು ನಾನು ಕೆಲಸ ಮಾಡಿದ ಒಂದು ವಿಶೇಷ ಮಕ್ಕಳ ಸಂಸ್ಥೆ ಮಂಗಳ ಜ್ಯೋತಿ ಶಾಲೆ. ಆ ಸಂಸ್ಥೆಗೆ 1981ರಲ್ಲಿ ದಿವಂಗತ ಮೋಹಿನಿ ಅಪ್ಪಾಜಿ ನಾಯ್ಕ ಅಂತ ಹೇಳುವಂಥ ಮಹಿಳೆ, ತಮಗೆಲ್ಲ ಗೊತ್ತಿರ್ಬೋದು, ಅವರು ಮಂಗಳೂರು ವುಡ್ ಸೈಡ್ ಹೋಟೆಲ್ನ ಮಾಲಕರ ಶ್ರೀಮತಿ ಅವರು ಸ್ಥಾಪನೆ ಮಾಡಿದ್ದು ವಿಶೇಷ ಮಕ್ಕಳಿಗೆ, ದಿವ್ಯಾಂಗರಿಗೆ ಮಾಡಿದ ಶಾಲೆ. 2000 ಇಸ್ವಿಗಾಗ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಇದನ್ನು ನಡೆಸುವವರು ಯಾರು ಅಂತ ಇರಲಿಲ್ಲ. ಕೊನೆಗೆ ಪೂಜ್ಯ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಹೋಗಿ ಕೇಳಿದರು ನಡೆಸ್ತೀರಾ ಅಂತ, ಯಾರೂ ನಡೆಸಲಿಕ್ಕೆ ಒಪ್ಪಲಿಲ್ಲ. ಮತ್ತು ಡಾಕ್ಟರ್ ಮೋಹನ್ ಆಳ್ವರು ಇದ್ದಾರಲ್ಲ, ನಮ್ಮ ಮೂಡಬಿದ್ರೆ ಆಳ್ವಾಸ್ ಸಂಸ್ಥೆ, ಅವರು ಹೇಳಿದರು ಇದನ್ನು ನಡೆಸಬಲ್ಲಂತಹ ಮನಸ್ಥಿತಿ, ಹೃದಯ ವೈಶಾಲ್ಯ ಮತ್ತು ಆರ್ಥಿಕ ಸಾಮರ್ಥ್ಯ ಇರುವ ಏಕೈಕ ವ್ಯಕ್ತಿ ಅಂದರೆ ಪೂಜ್ಯ ಕಾವಂದರು, ನೀವು ಹೋಗಿ ಮಾತಾಡಿ ಅಂತ ಅವ್ರ ಹತ್ರ ಹೇಳಿದರು. ಅವರು ಹೋಗಿ ಮಾತಾಡಿ ಪೂಜ್ಯ ಕಾವಂದರು ಆ ಸಂಸ್ಥೆಯನ್ನು ನಡೆಸಿದರು. ಇದರ ಪರಿಣಾಮವಾಗಿ ಸಾವಿರಾರು ದಿವ್ಯಾಂಗ ಮಕ್ಕಳಿಗೆ, ಅಂದರೆ ದಿವ್ಯಾಂಗರು ಅಂತೇಳಿ ಅಂಗವಿಕಲರು ನಾವು ಮೊದಲು ಹೇಳ್ತಾ ಇದ್ವಲ್ಲ, ಈಗ ನಾವು ಅಂಗವಿಕಲರು ಅಂತ ಹೇಳೋದಿಲ್ಲ, ಅವನು ದಿವ್ಯಾಂಗರು. ಸಾವಿರಾರು ದಿವ್ಯಾಂಗ ಮಕ್ಕಳಿಗೆ ಇವತ್ತು ಆ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕೊಡ್ತಾ ಇದೆ. ಆ ಮಕ್ಕಳಿಗೆ ಜೀವನಕ್ಕೊಂದು ದಾರಿ ಮಾಡಿಕೊಡ್ತಾ ಇದೆ. ಈಗ ಆ ಸಂಸ್ಥೆಗೆ ವರ್ಷಕ್ಕೆ 3 ಕೋಟಿಗಳಷ್ಟು ಪ್ರತಿ ವರ್ಷ ಅನುದಾನ ಕೊಡ್ತಾರೆ. ಬಹುಶಃ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ.
ಈ ಕಾರ್ಯಕ್ರಮವು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆಯವರ ಆಶೀರ್ವಾದದೊಂದಿಗೆ ಜರುಗುತ್ತಿದೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಯದಲ್ಲಿ ನಮಗೆ ದೊಡ್ಡ ಧನ ಸಹಾಯದೊಂದಿಗೆ ಆಶೀರ್ವದಿಸಿದ್ದಾರೆ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು. ಅದು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಹಾಗೂ ನಾನು ಆ್ಯಕ್ಚುಲಿ ಒಬ್ಬ ಬ್ಯಾಂಕರ್. ನಾನು ಧರ್ಮಸ್ಥಳದಲ್ಲಿ SKDRDF ನಿಮ್ಮ ಯೋಜನೆಯ ಇನ್ಸ್ಪೆಕ್ಷನ್ಗೆ ಹೋದಂಥ 15 ದಿವಸ ಇದ್ದೆ. ಆಗ ನಿಮ್ಮ ಈ ಸಂಘ ಹೇಗೆ ನಡೆಯುತ್ತಿದೆ, ಹೇಗೆ ಅದರ ರೀಪೇಮೆಂಟ್ ಇದೆಲ್ಲ ಬರ್ತಾ ಇದೆ, ಅದನ್ನೆಲ್ಲ ನೋಡಿ ನನಗೂ ಒಂದು ಅದರ ಒಂದು ಇದು ಸಿಕ್ಕಿದೆ, ಮಾಹಿತಿ ನನಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಬೇಕಾಗಿ ಇದು ನನ್ನ ಭಾಗ್ಯ ಇಲ್ಲಿ ಸಿಕ್ಕಿದ್ದು. ಇದೊಂದು ಭಕ್ತಿ ಪ್ರಧಾನವಾದ ದೇವರ ಪೂಜೆ. ನಮ್ಮ ಊರಿನ ಈ ಕ್ಷೇತ್ರದಲ್ಲಿ ನಡೆಸಿಕೊಡ್ತಿರುವ ತಮಗೆಲ್ಲರಿಗೂ ಅಭಿನಂದನೆಗಳು. ದೇವರ ಭಕ್ತಿ ಜ್ಞಾನದ ಆರಂಭ. ದೇವರ ಭಕ್ತಿ ಜೀವನಕ್ಕೆ ಉದ್ದೇಶ, ಸಾಧನೆಗೆ ಮಾರ್ಗದರ್ಶನವಾಗುತ್ತದೆ. ದೇವತಾ ಕಾರ್ಯಗಳೆನಿಸುವ ಈ ಸಮಾರಂಭದಲ್ಲಿ ಪೂಜಾ ವಿಧಿಗಳು ವಿಧಿವತ್ತವಾಗಿ ನಡೆದರೆ, ಸಾಮೂಹಿಕವಾಗಿ ಪ್ರಾರ್ಥಿಸಿದಾಗ ಭಕ್ತಿ ಭಾವನೆ ಇನ್ನಷ್ಟು ಹೆಚ್ಚುತ್ತದೆ. ಅದರಲ್ಲಿ ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡಲು ಸ್ಫೂರ್ತಿಯೂ ಸಿಗುತ್ತದೆ. ಈ ಸಮಾರಂಭ ಮತ್ತು ಭಕ್ತಿಪೂರ್ವಕವಾದ ಸಾಮೂಹಿಕ ಪೂಜೆಗಳು ನಮಗೆ ವೈಯಕ್ತಿಕವಾಗಿ ನಮ್ಮ ಊರಿನ ಶ್ರೇಯೋ ಅಭಿವೃದ್ಧಿಗೆ ಪೂರಕವಾಗಿರುವುದರಿಂದ ನಮ್ಮ ಸ್ನೇಹ, ಗೆಳೆತನ, ಬಾಂಧವ್ಯ ಹೆಚ್ಚುತ್ತದೆ. ಇದೊಂದು ಸೌಹಾರ್ದಯುತವಾದ ನಾಡ ಹಬ್ಬ ಮತ್ತು ತಮ್ಮೆಲ್ಲರ ಆಗಮನವು ಧಾರ್ಮಿಕ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು. ಕ್ಷೇತ್ರದ ಆರಾಧ್ಯ ಅಧಿದೇವತೆ ಮಂಜುನಾಥ ಸ್ವಾಮಿ ನಂಚಿನ ಅಣ್ಣಪ್ಪ ಸ್ವಾಮಿನಿ ಮನಸಾರೆ ಸುಗಿತೊಂದು ಎನ್ನ ಆರಾಧ್ಯ ಅಧಿದೇವತೆ ಪಾತೂರು ಶ್ರೀ ಸುರೇಶ್ವರ ದೇವರೆಲ್ಲ ನಮ್ಮ ಕ್ಷೇತ್ರದ ಸಂತಾನ ಗೋಪಾಲಕೃಷ್ಣ ದೇವರನ್ನು ಮನಸಾರೆ ಸುಗಿತೊಂದು ನಮ್ಮ ವಲಯ ಮಟ್ಟದ ಒಂಜಿ ಕಾರ್ಯಕ್ರಮ ಆವಡು ಪಂಡದೆ ಸೇರಿದೆ ಮಾತಾ ವಲಯ ಅಧ್ಯಕ್ಷರನ್ನ ಒಟ್ಟು ಮಂತದೆ ಈ ಲೇಸನ್ನು ಮಲ್ತ ಮಾತೇರ್ನಲ್ಲ ಸಂಪೂರ್ಣ ಸಹಕಾರ ಯೋಜನೆಯ ಫಲಾನುಭವಿಲು ನಮ್ಮ ಮಾತಾ ಯೋಜನೆನೇ ಇತ್ತದೆ ಐತ ಫಲನು ಅನುಭವಿಸೇನಕಲು ಇನಿ ಒಂಜಿ ಅಪ್ಪೆನಕಲ ಕೆಕ್ಕಲಡು ಕರಿಮಣಿ ಉಂಡು ಪಂಡದಾಂಡ ಧರ್ಮಸ್ಥಳ ಯೋಜನೆ ಬತ್ತಿ ಬೊಕ್ಕ ಒಂಜಿ ಬಂಗಾರದ ಕರಿಮಣಿನ ನಮ್ಮ ತುಯ್ಯ ಜೋಕುಲ್ನ ವಿದ್ಯಾಭ್ಯಾಸ ಜೋಕುಲು 10ನೇ ಕ್ಲಾಸ್ ಮಿತ್ತು ಪೋಪನಂಚಿನ ಪರಿಸ್ಥಿತಿ ಇಜ್ಜಂದಿ ಉಪ್ಪುನಗ ಪೂಜ್ಯ ಕಾವಂದಿರೆ ಉನ್ನತ ಶಿಕ್ಷಣವನ್ನು ಪಡೆಯೋಡು ಮಲ್ಪನ ಉದ್ದೇಶ ಹಿಡಿದಿದೆ ಸುಜ್ಞಾನ ನಿಧಿನ ಮಂತದೆ ಇನಿ ವಿತರಣೆ ಮಂತ ನನ್ನ ಅವೇತ ಜೋಕ್ಲೆಗೈನೆ ಕೊರಿಯರವುಳ್ಳ ಈ ಮಾತ ಕಾರ್ಯೋಡ್ಲ ಪೂಜ್ಯರ್ನ ಆಶೀರ್ವಾದ ನಂಗೆ ಕುಪ್ಪಡೆ ಈ ಲೇಸ್ ಎಡ್ಡೆಯರೆ ಮಾತೆರ್ಲ ಸಹಕಾರ ಮಂತದೇರಿ ನಮ್ಮ ಎಡ್ಡೆ ರೀತಿ ಯೋಜನೆ ನಡಪಾಗ ಪಂಡದೆ ಈ ಎನ್ನ ಈ ಪಾತ್ರನು ಮುಗಿತಂದುಳ್ಳೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಮಂಜೇಶ್ವರ ತಾಲೂಕದ ಸುಂಕದಕಟ್ಟೆ ವಲಯದ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಂಚಿನಿ ಹೇಮಾವತಿ ವಿ ಹೆಗ್ಗಡೆನ ಶುಭ ಆಶೀರ್ವಾದಗಳು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಕೇರಿದ ಅಂತಡು ನಮ್ಮ ಬೈದ ಈ ಕಾರ್ಯಕ್ರಮನ ಉದ್ಘಾಟನೆ ಮಂತದು ನಮಕ್ ಬೊರ್ಲುತ ಮಾಹಿತಿ ಮಾರ್ಗದರ್ಶನ ಕೊರ್ನಂಚಿನ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತ್ತೋಡಿ ಅಧ್ಯಕ್ಷರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಜೇಶ್ವರ ತಾಲೂಕು ಮೇರೆಗೆ ನಮ್ಮ ಈ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನಿತ ಈ ಕಾರ್ಯಕ್ರಮದ ಪೂರ್ಣ ಯಶಸ್ವಿಗೆ ಸಹಕಾರಿಯ ನೆಂಚಿನ ನಮ್ಮ ಪ್ರೀತಿದ ವಲಯ
ಅಧ್ಯಕ್ಷರೇ ನೆಂಚಿನ ಸೋಮಶೇಖರ್ ಸುವರ್ಣ ಬೆರೆಗೆ ನಮ್ಮ ಈ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವದ ಧನ್ಯವಾದ ಅರ್ಪಿಸ್ತಾ ಒಂದಲು. ಪಂಬೈ ನೀರಾಡುಗನಿ ಕರಣ ನದಿಯಲಗಳ ನಿಯನವರದನೆ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മകാരി ശിവസുതനി അയ്യപ്പ മാധവന്റെ തിരുമകനി ശരണം 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 സ്വാമിയപ്പ ശരണം 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 സ്വാമിയപ്പ ശരണം സ്വാമിയേ ജ്വാലാമേഘം കാറ്റിൽ പടർന്നു
ಮಮ ಸನಿ ಮಮ ಮಗ ಗಣಿ ಬಮ ಪಾಮ ಪೆತ್ತಾಕಿದ ಸೇರುಣಿಗೆ ಇಂಚಿತ್ತಿ ಮನ್ನಡು ದೈವದ ಗಗ್ಗನದ ಸರ ಭಕ್ತಿದ ಗಾಲಿ ಬೀಜಾದಳು ಕಂಬಲಡು ರಟ್ಟನ ಕೆಸರು ಬನ್ನಡು ಪೊರ್ಲಾಂಡು ತೆಂಬರದೊಟ್ಟು ಕೇನಿನ ಸೊರಪುನೆ ತಾಲು ಕೆಬಿನು ಅರ್ಲಾದಳು. ಇದು ನಮ್ಮ ಹೆಮ್ಮೆಯ ಕರುನಾಡಿನ ಒಂದು ಸುಂದರವಾದ ದೃಶ್ಯ, ಹೇಳಿದಷ್ಟು ಮುಗಿಯದ ಮೇರು ವೈಭವ. ಇಂತಹ ಪ್ರಕೃತಿಯ ಮಡಲಲ್ಲಿ ಜನಿಸಿದ ನಾವು ನಿಜಕ್ಕೂ ಪುಣ್ಯವಂತರು. ಜಾತಿ ಭೇದ ಈ ಪಂದೆ ಒಂಜಪ್ಪೆ ಜೋಕುಲಾದು ಬದುಕುನ ಈ ತುಳುವೆರ್ನ ಅಂಚನೆ ಈ ತುಳುನಾಡದ ಪೊರ್ಲನು ಪೊರ್ಲಾಯಿನ ಪಜ್ಜು ಪಾಡೊಂದು ನಮ್ಮನೆದುರು ಪ್ರದರ್ಶನ ಮನ್ಪರಲ್ಲೇರು.
తిరుగుడు పొక్కడపో బయలదవో ఎరకులే కుదుకలక తూపదాయ మోనే బాబి నీనులే Get
ದಾದಿ ದಿಂದಿಮಿ ಪರುಲ ತಾಂಡವ ಕೇಳಿ ತತ್ಪರ ಗೌರಿ ಮಂಜುಲ ಶಿಂಜಿನಿ ಚತುರ ಲಾಸ್ಯ ವಿನೋದವ ಶಂಕರ